ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲ ಥರದ ಸೊಪ್ಪನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಈರುಳ್ಳಿ ಚಟ್ನಿ ಮಾಡೋಣ. ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನು ಚಟ್ನಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ 2 ಸ್ಪೂನ್ ಎಣ್ಣೆ, 2 ಮೀಡಿಯಮ್ ಸೈಜ್ ಈರುಳ್ಳಿ ಅದು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆಗ್ತಿದ್ದಂಗೆ ಒಂದು 6 ಪೀಸ್ ಬೆಳ್ಳುಳ್ಳಿ, ಒಂದು 5 ಬ್ಯಾಡಿಗೆ ಮೆಣಸಿನ್ಕಾಯಿ, ಎರಡು ಮೀಡಿಯಮ್ ಸೈಜ್ ಟೊಮೊಟೊ, ಅದನ್ನು ಸಹ ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಸಣ್ಣದೊಂದು ಹುಣಸೆಹಣ್ಣು, ಅದನ್ನು ಬಿಸಿಲಿ ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ. ಫ್ಲೇಮ್ ಆಫ್ ಮಾಡೋಣ. ಕೂಲ್ ಆಗೋಕ್ಕೆ ಬಿಟ್ಬಿಡೋಣ ಇದನ್ನು. ಇವಾಗ ಇದು ಕೂಲಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡೋಣ. ನೋಡಿ, ರೆಡಿಯಾಗಿದೆ. ಇದೊಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಒಂದು ಒಗ್ಗರಣೆ ಕೊಡಬೇಕು. ಇದಕ್ಕೊಂದು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರು. ಒಂದು ಬಾಣಲೆಗೆ 1 ಸ್ಪೂನ್ ಆಯಿಲು, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಸ್ಲಿಮ್ಮಲ್ಲೇ ಇಟ್ಕೊಬೇಕು, ಸೀಸ್ಬಾರ್ದು ಅದನ್ನು. ಫ್ಲೇಮ್ ಆಫ್ ಮಾಡ್ಕೊಂಬಿಡ್ಬೇಕು, ಸಾಕು. ರೆಡಿ ಇದೆ ಒಗ್ಗರಣೆ. ಈಗ ಅದನ್ನು ಹಾಕ್ಕೊಳ್ಳೋಣ. ಚಟ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಿದೆ ಕಲರ್. ಹಾಗೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಇದೆ ಇವಾಗ ಚಟ್ನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಈಗ ನೆಕ್ಸ್ಟು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಅರ್ಧ kg ಅಕ್ಕಿ ಹಿಟ್ಟು, ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅದು ಅರ್ಧ ಕಟ್ಟು, ಕರಿಬೇವಿನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಸಣ್ಣಗೆ ಉತ್ತರಿಸಿ ಇಟ್ಕೊಬೇಕು, 4 ಹಸಿಮೆಣಸಿನ್ಕಾಯಿ, 2 ಕ್ಯಾರೆಟು, ಮೀಡಿಯಮ್ ಸೈಜ್ 2 ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಸ್ಪೂನಷ್ಟು ಜೀರಿಗೆ, 1 ಬೌಲು ಕಾಯಿ ತುರಿ, ಅರ್ಧ ಹೋಳಿಗಿನ್ನ ಕಮ್ಮಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲನೂ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಅದರಲ್ಲೇ ನೀರಿರುತ್ತೆ, ಅದೆಲ್ಲ ನೀರು ಹೋಗೋವರೆಗೂ ಫುಲ್ ಎಲ್ಲ ಮೆಸಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದೆಲ್ಲ ಸಿಟ್ಟೆಲ್ಲ ಫುಲ್ ನೋಡಿ ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ಅದು ಅಳತೆ ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಿದ್ದರೆ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಬೇಕು. ಸ್ವಲ್ಪ ನೀರು ಬೇಕು ಅನಿಸ್ತಿದೆ. ಹಾಕ್ಕೊಳ್ಳೋಣ ನೀರು. ಚೆನ್ನಾಗಿ ನಾದ್ಕೊಬೇಕು. ಸಮವಾಗಿ ಹದವಾಗಿ ಮಿತ್ಕೊಬೇಕು. ಆಗಿತ್ತಿದು ರೆಡಿ ಆಗಿದೆ. ಇವಾಗ ಇದು ಕ್ಲೀನಾಗಿ ಒಂದು ಸ್ವಲ್ಪ ಎಲ್ಲ ಸಮನಾಗಿ ಒಂದೊಂದು ಉಂಡೆ ಮಾಡಿ ಇಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಟ್ಟು. ಈ ಹದ ಇರಬೇಕು. ಉಂಡೆಯಾಗಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಉಂಡೆಗಳು ರೆಡಿ ಇದೆ. ಅದಕ್ಕೆ ಬಾಳೆ ಎಲೆಯಲ್ಲಿ ತಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದು. ಯಾಕಂದರೆ ಬಿಸಿ ಎಲ್ಲ ಪ್ಲಾಸ್ಟಿಕ್ ಮೆಲ್ಟ್ ಆಗಿಬಿಡುತ್ತಲ್ವ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಳ್ಳಗೆ ತಟ್ಕೊಬೇಕು ಅದನ್ನು. ಫುಲ್ ಅಷ್ಟಾಗ್ಲೂ ಬಾಳೆ ಎಲೆ ತುಂಬಾ ತಟ್ಕೊಂಡ್ಬಿಡ್ಬೇಕು.
ಅದೇನಾದ್ರು ಗಟ್ಟಿ ಅನಿಸಿದ್ರೆ ಸುಮ್ಮನೆ ಒದ್ದೆ ಕೈನ ಹಿಂಗೆ ಹೆಚ್ಕೊಂಡು ಬರಬೇಕು, ಸುಮ್ಮನೆ ಬೇಕು ಅನಿಸಿದ್ರೆ ಇನ್ನು ತಳ್ಳಗೆ ಎಳಿಬೋದು. ಹಂಚಿಗೆ ಒಂಚೂರು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಬಾಳೆ ಎಲೆ ಸಮೇತನೇ ಹಂಚಿಗೆ ಹಾಕ್ಬಿಡ್ಬೇಕು, ನಿಧಾನಕ್ಕೆ ಬಿಡಿಸ್ಕೊಬೇಕು ಅದನ್ನು. ಇದಕ್ಕಾಯಿತು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಲೋಣ. ಅದು ಅವೆಲ್ಲಿ ಬೇಯುತ್ತೆ ಚೆನ್ನಾಗಿ. ಅಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ, ಬೇಗ ಬೇಗ ಆಗುತ್ತಲ್ಲ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ತಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಇವಾಗ ಬೆಂದಿದೆ, ಅದು ಚೆನ್ನಾಗಿ ಬೆಂದಿದೆ, ಸ್ಟೀಮ್ ಆಗಿದೆ. ಇನ್ನೊಂದು ಸೈಡ್ ಬೇಯಿಸ್ಕೊಬೇಕು. ಇವಾಗ ಅದು ಇಟ್ಬಿಟ್ಟು ಇನ್ನೊಂದು ಸೈಡ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ. ನೀವು ತಿನ್ನಬೇಕು ನೋಡಿ. ಬಿಸಿ ಮುಟ್ಟೋಕ್ಕಾಗ್ತಿಲ್ಲ, ಅದು ಕ್ಲೀನಾಗಿ ತೊಗೊಂಬಿಟ್ಟು ಚಟ್ನಿಲಿ ಹೆಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ ಏನಾದರೂ ಇದ್ದರೆ.